ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ರು? ನಾನು ತುಂಬ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಮತ್ತು ನಾನು ನಿಮ್ಮ ಜೊತೆಗೆ ರೋಸ್ಮೆರಿ ಆಯಿಲ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೇನೆ. ಇದ್ರ ಮೊದಲು ಕೂಡ ನಾನು ರೋಸ್ಮೆರಿ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಕರ್ಲ್ ಪಿಚ್ಚಿಂಗ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು ಎಲ್ಲ ಕಡಿಮೆ ಆಗಿದೆ. ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ರೋಸ್ಮೆರಿ ಆಯಿಲ್ ಖಾಲಿ ಆಗಿದೆ, ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲ ನಂದು ಹೇರ್ ತುಂಬಾನೇ ಚೆನ್ನಾಗಿತ್ತು. ನಿಮಗೆ ಗೊತ್ತಲ್ವಾ, ಆಫ್ಟರ್ ಡೆಲಿವರಿ ಹೀಗೆ ಕೂದಲು ಉದುರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಂದು ಕೂಡ ಹಾಗೇನೆ. ಈಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ತುಂಬ ಹೇರ್ ಎಲ್ಲ ತುಂಬ ಥಿನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲವೂ ಚೆನ್ನಾಗಿದ್ದಾಗ ಏನು ಬೇಡ ಅನಿಸುತ್ತೆ. ಬಟ್ ನಮಗೆ ಯಾವಾಗಾದ್ರೂ ಪ್ರಾಬ್ಲಮ್ ಆಗಿದೆ ಅನ್ನೋವಾಗ ಮಾತ್ರ ನಮಗೆ ಏನಾದರೂ ಹಾಕಬೇಕು ಅಂತ ಹೇಳಿ ಫೀಲ್ ಆಗುತ್ತೆ, ಹೌದಲ್ವಾ? ಸೊ ನಂದು ಅದೇ ಪರಿಸ್ಥಿತಿ ಈಗ. ಸೊ ಈಗ ಇತ್ತೀಚೆಗೆ ಏನು ವೈರಲ್ ಆಗಿದೆ ಅಲ್ಲ ರೋಸ್ಮೆರಿ ಆಯಿಲ್, ಅದನ್ನೇ ಟ್ರೈ ಮಾಡೋಣ ಅಂತೇಳಿ. ಇದು ಮೊದಲು ಕೂಡ ಮಾಡಿಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ ಕೂಡ. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಹೇರ್ ಗ್ರೋತ್ ಆಗಿರ್ಬೋದು ನಂದು, ಹಾಗೆಯೇ ಸ್ಕಲ್ ಪಿಚಿಂಗ್ ಕೂಡ ಕಡಿಮೆ ಆಗಿದೆ, ಡ್ಯಾಂಡ್ರಫ್ ಕಡಿಮೆ ಆಗಿದೆ. ಹಾಗೆ ಇದರಿಂದ ಪ್ರೀಮೆಚ್ಯೂರ್ ಗ್ರೇ ಹೇರ್ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಏನು ಕೂದಲು ಸ್ವಲ್ಪ ಬಿಳಿ ಆಗುತ್ತಲ್ಲ, ಸೊ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಹೊರಗಡೆ ಎಲ್ಲ ಪರ್ಚೇಸ್ ಮಾಡೋದಾದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ರೋಸ್ಮೆರಿ ಆಯಿಲ್. ಬನ್ನಿ ಈಗ ನಾವು ಮನೇಲೇ ಸಿಂಪಲ್ ಆಗಿ ಆ್ಯಂಡ್ ಕ್ವಿಕ್ ಆಗಿ ಹೇಗೆ ರೋಸ್ಮೆರಿ ಆಯಿಲ್ನ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ರೋಸ್ಮೆರಿ ಆಯಿಲ್ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಇಷ್ಟು ಪ್ರಮಾಣದ ರೋಸ್ಮೆರಿಯನ್ನು ತೊಗೊಂಡಿದ್ದೇನೆ. ಇದು ಫ್ರೆಶ್ ರೋಸ್ಮೆರಿ. ನಿಮಗೆ ಬೇಕಾದರೆ ಆನ್ಲೈನಲ್ಲಿ ಕೂಡ ಡ್ರೈ ರೋಸ್ಮೆರಿ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಒಂದು 6 ಲವಂಗನ ತೊಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಮೇಥಿ ಸೀಡ್ಸ್ ಅಂದರೆ ಮೆಂತ್ಯ ಕಾಳುಗಳನ್ನು ತೊಗೊಂಡಿದ್ದೇನೆ. ಫೆನಿಗ್ರಿಕ್ ಸೀಡ್ಸ್ ಅಂತಲೂ ಹೇಳ್ತಾರೆ ನೋಡಿ. ಹಾಗೆ ಇದಕ್ಕೆ ಒಂದಿಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೇನೆ ನಾನಿಲ್ಲಿ. ಈಗ ಇಷ್ಟು ಕೊಬ್ಬರಿ ಎಣ್ಣೆನ ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಕೆಲವರು ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಕೊಬ್ಬರಿ ಎಣ್ಣೆಯಲ್ಲೇ ಮಾಡ್ಕೊಳ್ತೇನೆ. ಮೊದಲಿಗೆ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೊಕೊನಟ್ ಆಯಿಲ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಈಗ ನಾವು ಬಿಡಿಸಿಟ್ಕೊಂಡಿರುವಂತಹ ರೋಸ್ಮೆರಿನ ಹಾಕೊಳ್ಳೋಣ. ನಾನಿಲ್ಲಿ ಸ್ವಲ್ಪವೇ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಬೇಕಾದರೆ ಇದೇ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯಿತು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈಗ ಇದಕ್ಕೆ ಮೆಂತ್ಯ ಹಾಕೊಳ್ತೇನೆ. ಸ್ವಲ್ಪ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಸ್ವಲ್ಪ ಈಗ ಕಲರ್ ಚೇಂಜಸ್ ಆಗ್ತಾ ಇದೆ. ಈಗ ಇದಕ್ಕೆ ಈ ಲವಂಗನ ಸೇರಿಸ್ಕೊಳ್ಳೋಣ. ಈಗ ಇದು ಕಲರ್ ಚೇಂಜಸ್ ಆಗಿದೆ. ಈಗ ಸಾಕಿದು ಆಗಿದೆ, ಇದನ್ನು ಆಫ್ ಮಾಡೋಣ. ರೋಸ್ಮೆರಿ ಆಯಿಲ್ಗೆ ನಾನಿವತ್ತು ಲವಂಗ ಮತ್ತು ಮೆಂತ್ಯ ಕಾಳುಗಳನ್ನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು. ಮೊದಲಿಗೆ ಕೊಬ್ಬರಿ ಎಣ್ಣೆ ಮತ್ತು ರೋಸ್ಮೆರಿ ಹಾಕಿ ಸರಿಯಾಗಿ ಬಿಸಿ ಮಾಡ್ಕೋಬೇಕು. ಅದು ಸರಿಯಾಗಿ ಕಾದ ನಂತರ ಕಲರ್ ಚೇಂಜಸ್ ಆಗುತ್ತಲ್ವ, ಆಗ ತೆಗೆದಿಟ್ಕೊಂಡು ಅದಕ್ಕೆ ಮೆಂತ್ಯ ಮತ್ತು ಲವಂಗನ ಸಪ್ರೇಟಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ನೈಸ್ ಪೌಡರ್ ಮಾಡಿಕೊಂಡು ಅದಕ್ಕೆ ಈ ಕಾಯಿಸಿರುವಂತಹ ಎಣ್ಣೆನ ಹಾಕ್ಕೊಂಡು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಆಯಿತು. ಆ ಥರ ಕೂಡ ನೀವು ಯೂಸ್ ಮಾಡ್ಬೋದು. ಈಗ ಇದು ತಣ್ಣಗಾಗಿದೆ, ಇದನ್ನು ಒಂದು ಬಾಟ್ಲಿಗೆ ಸೋಸ್ಕೊಳ್ಳೋಣ. ನಾವಿಲ್ಲಿ ಯೂಸ್ ಮಾಡಿರುವಂತಹ ರೋಸ್ಮೆರಿ, ಕ್ಲೋವ್ಸ್ ಹಾಗೆ ಮೇಥಿ ಸೀಡ್ಸ್ ಈ ಮೂರೂ ಕೂಡ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸನ್ನು ಹೊಂದಿದೆ. ಹಾಗೆ ರೋಸ್ಮೆರಿ ಮತ್ತು ಫೆನಿಗ್ರಿಕ್ ಸೀಡ್ಸ್ ಏನಿದೆ ಅಲ್ವಾ, ಅದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಮೇಥಿ ಸೀಡ್ಸ್ ಬಂದು ಹೈಯೆಸ್ಟ್ ಪ್ರೋಟೀನ್, ಐರನ್ ಹಾಗೆಯೇ ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸನ್ನು ಹೊಂದಿದೆ. ಇದು ಬಂದು ಹೇರ್ ಗ್ರೋತ್ಗೆ ತುಂಬ ಮುಖ್ಯವಾಗಿರುವಂಥದ್ದು. ಕೆಲವರು ಬರೀ ರೋಸ್ಮೆರಿಯನ್ನು ಯೂಸ್ ಮಾಡಿ ಆಯಿಲ್ ರೆಡಿ ಮಾಡಿರ್ತಾರೆ. ಆದರೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ, ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ರೋಸ್ಮೆರಿ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಏನಿಲ್ಲ, ರೋಸ್ಮೆರಿ ಮತ್ತು ನೀರನ್ನು ಒಟ್ಟಿಗೆ ಕುದಿಸಿ ಅದನ್ನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಹೇರ್ಗೆ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು.
ರೋಸ್ಮೆರಿ ವಾಟರ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಪ್ರಿಪೇರ್ ಮಾಡ್ಕೊಳ್ಳಿ. ಹೊರಗಡೆ ಒಂದು 2 ಡೇಸ್ ಇಡ್ಬೋದು ಅಷ್ಟೇ. ಅದ್ರ ನಂತರ ಬೇಕಂದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನಮ್ಮ ರೋಸ್ಮೆರಿ ಆಯಿಲ್ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಯೂಸ್ ಮಾಡಿ, ಮತ್ತೆ ಹೇಗೆ ಅನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಣ್ಣೆ ಹಚ್ಕೊಳ್ಳುವಾಗ ಆದಷ್ಟು ಕೂದಲನ್ನೇ ಈ ರೀತಿ ಪಾರ್ಟಿಷನ್ ಮಾಡಿಕೊಂಡು ಹಚ್ಕೋಬೇಕಾಗತ್ತೆ. ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.